ವೇದವಾಕ್ಯವನೆಲ್ಲ ಮೋದದಿ ಕನ್ನಡದಿ ಬೋಧಿಸುತ್ತ ಜನರ ವೇದಾಪತಿಗೆ ಸೇರುವ ಸಾವಿರೊಳಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಮತ್ತ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಡ್ಡರನ್ನಾಗಿ ಕೈದ ಸಿದ್ಧಿಸಿದ ಸಿದ್ಧರೂಢರಿಗೆ ನತನಪ್ಪೆ ಸಿದ್ಧರೂಢರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರುವಗೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तैकपदं देवं वन्दे सिद्धारूढमहं भजे सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्वरम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 5ನೆಯ ಸಂಧಿ 5ನೇ ಸೂತ್ರ ಹೌದಲ್ಲ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಹಿಂದಿನ ಶಿಷ್ಯನ ಪ್ರಶ್ನೆಗೆ ಉತ್ತರವನ್ನು ಬೋಧಿಸುವಂಥ ಸದ್ಗುರುನಾಥ ಕರ್ಣವಾವುದು ಆತ್ಮಂಗೆ ತಿಳಿಯಲಿಕ್ಕೆ ಅಂತ ನಿನ್ನೆ ಪ್ರಶ್ನೆ ಮಾಡ್ಯಾನ. ಕರ್ಣ ಇದೆ ಅಂದರೆ ಅದು ಜಡ ಆಗ್ತದೆ, ಇಲ್ಲದ್ರೆ ತಿಳಿಲಿಕ್ಕೆ ಬರೋದಿಲ್ಲ. ಕರ್ಣಗಳ ಸಾಧನೆ ಇಲ್ಲದೆ ತಿಳಿಯುತ್ತಾನೆ ಆತ್ಮ ಅಂದರೆ ಯಾವ ಸಾಧನದಿಂದ ಗುರುವರಿಯ
ನನ್ನ ಸಂಶಯವನ್ನು ನಿವೃತ್ತಿ ಮಾಡಿ ಭವಪಾಶದಿಂದ ಬಿಡುಗಡೆ ಮಾಡು ಅನ್ನುವ ಕಳಕಳಿಯ ಮಾತನ್ನು ಹೇಳಿಕೊಂಡಾಗ ಆಗ ಗುರುಗಳು ಯಾವ ತನ ನಿದ್ದೆಯೊಳಗೆ ಅನುಭವಿಪ ಕರ್ಣ ಉಂಟು ಅದಂ ನಿನಗೆ ಪೇಳುವನು ಒಲಿದು ಕೇಳು ಬೋಧ್ಯ. ನೀನು ಮಾಡಿದ ಪ್ರಶ್ನೆ ಬಹಳ ಯೋಗ್ಯವಾಗಿದೆ. ಆ ಕಾರಣದಿಂದ ಹೇ ಶಿಷ್ಯನೇ, ಸಿಹಿಯಾದ ಅಥವಾ ಗಾಢವಾದ ಅಥವಾ ಚಿರನಿದ್ರಿ ಅಂತ ಹೇಳ್ತೀವಿ, ಆ ಚಿರನಿದ್ರೆಯಲ್ಲಿ ಅನುಭವ ಅಂದ್ರೇನು ತಿಳಿಬೇಕಾದ್ರೆ ಕರ್ಣ ಉಂಟೆಂದು, ಆದ ಇಲ್ಲ ಅಂತ ಕೇಳಿದೆಲ್ಲ, ಉಂಟೆಂದು ಇರುವುದೆಂದು, ಅದು ಹೇಗೆ ಇರುವುದು ಅನ್ನುವುದನ್ನು ನಾನು ನಿನಗೆ ಪ್ರೀತಿಯಿಂದ ಪೇಳುವೆನು, ನೀನು ಅದನ್ನು ಕೇಳು ಅಂತ ಇಲ್ಲಿ ಸೂತ್ರದಲ್ಲಿ ಪ್ರಾರಂಭ ಮಾಡ್ತಾರೆ. ಕಾರಣ ಮುಂದೆ ಒಂದನೇ ನುಡಿಯಲ್ಲಿ ಹೇ ತನುಜ ಕೇಳು, ಆ ನಿದ್ರೆಯ ಅನುಭವಕ ಆದ ಸಾಧನವ ನಾ ನಿದ್ರೆ ಎಳೆದಲ್ಲಿ ತೋರುತಿಹ ನೆನಹಿನ ಕ್ರಮವನ ಒರೆಯುವನು. ನಾನು ಇಲ್ಲಿ ನಿನಗೇನು ಹೇಳ್ತೇನಪ್ಪ ಅಂದರೆ, ನಿದ್ರಾ ಅವಸ್ಥೆ ನಿದ್ರೆ ಅನ್ನೋದು ನಮಗೆ ಯಾಕೆ ಬರ್ತದ ಅನ್ನೋದು ಮೊದಲು ವಿಚಾರ ಮಾಡಬೇಕು. ಶಾಸ್ತ್ರಗಳು ಬರೀ ಸೂಕ್ಷ್ಮವನಾವ ಅಷ್ಟೇ ತಿಳಿನಾದ ಅಷ್ಟೇ ಅನುಭವನಾದ. ನಮಗೆ ನಿದ್ರೆ, ಜಾಗ್ರ, ಸ್ವಪ್ನ ಇವು ಮೂರು ಅವಸ್ಥೆಗಳು ಯಾವುದಕ್ಕಾಗಿ ಬರ್ತಾವ ಅಂತ ವಿಚಾರ ಮಾಡಿದ್ರೆ ಕರ್ಮದ ಮೂಲಕ ಬರ್ತಾವೆ. ಹಿಂದೆ ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರಕ್ಕೆ ಅಂದ್ರೇನು, ಕರ್ಮದ ಮೂಲಕ ಅವಸ್ಥೆಗಳಂತ ಅರ್ಥ ಆಯ್ತಲ್ಲ. ಆಗ ಏನಾಗ್ತದ, ನಿದ್ರಾವಸ್ಥೆಯೂ ಪ್ರಾಪ್ತ ಆಗ್ತದೆ. ಇದರಿಂದ ಕರ್ಮದ ಮೂಲಕನೇ ನಿದ್ರಾವಸ್ಥೆ ಬರ್ತದ. ಆ ನಿದ್ರಾವಸ್ಥೆಯಲ್ಲಿ ಅಹಂಕಾರ ಅನ್ನುವುದು ಎಲ್ಲಿ ಹೋಗ್ಯದ ಹಿಂದೆ ಕೇಳಿರಲ್ಲ. ಅದಕ್ಕೆ ಕಾರಣವಾದ ಅವಿದ್ಯೆಯಲ್ಲಿ ಅಡಿಗೆದ. ಅಹಂಕಾರ ಅಡಿಗಿರುತ್ತದೆ. ಅದರಲ್ಲಿರುವ ಜೀವಾತ್ಮ ತನಗೆ ಬಿಂಬ ರೂಪವಾದ ಪರಮಾತ್ಮನಲ್ಲಿ ಸಾಕ್ಷಿಕೂಟ ಆತ್ಮನಲ್ಲಿ ಏಕತ್ವ ಆಗ್ತದೆ. ಎಲ್ಲಿ ನಿದ್ರಾವಸ್ಥೆಯಲ್ಲಿ ಮತ್ತು ಏಕತ್ವ ಆಗಿ ಅನೇಕವನ್ನು ಅರಿಯುತ್ತಾನೆ ಅಂತ ಹೇಳಿದ್ರು ಅವರು. ನಿದ್ರೆಯಲ್ಲಿ ಏಕಾನಲ್ಲ, ಅನೇಕವನ್ನ ಅವನು ತಿಳಿಯುತ್ತಾನೆ. ಈ ಆತ್ಮನ ಪ್ರಕಾಶದಿಂದ ಒಡಗೂಡಿದ ಮಾಯೆ, ಆತ್ಮನ ಪ್ರಕಾಶದಿಂದ ಕೂಡಿದ ಮಾಯೆ. ಗೋಡೆ ಕಾಣ್ತದಂದ್ರೆ ಯಾರ ಪ್ರಕಾಶದಿಂದ ಕಾಣ್ತದ ಗೋಡೆ? ದೀಪದ ಪ್ರಕಾಶದಿಂದ ಗೋಡೆ ಕಾಣ್ತದೋ, ದೀಪದ ಪ್ರಕಾಶ ಇಲ್ಲದ ಗೋಡೆ ಕಾಣ್ತದೋ? ಒಂದು ಪ್ರಕಾಶ ಬೇಕು. ಯಾಕಂದ್ರೆ ಒಂದು ಉಪಾಧಿಯನ್ನು ಬೆಳೆಯಬೇಕಾದ್ರೆ ನಿರುಪಾಧಿಕವಾದ ಒಂದು ಜ್ಯೋತಿ ಬೇಕು ಅಂತ. ಹಾಗೆ ಆ ಮಾಯೆ ಏನು ಮಾಡ್ತು ಅಂದರೆ, ಆ ಮಾಯೆಗೆ ವೃತ್ತಿ ಅದ. ವೃತ್ತಿ ಅಂದ್ರೇನೋ ಅದಕ್ಕೊಂದು ಕೆಲಸ, ಅದೊಂದು ಕರ್ಮ. ಸಂಕೋಚ ವಿಕಾಸಗಳನ್ನು ಮಾಡುವ ಧರ್ಮದಿಂದ ಕೂಡಿರೋದು. ಸಂಕೋಚ ಅಂದರೆ ಚಿಕ್ಕದಾಗ್ತದೆ, ಮತ್ತು ವಿಕಾಸ ಅಂದರೆ ದೊಡ್ಡದಾಗ್ತದೆ. ನಿದ್ರೆಯಲ್ಲಿ ಏನಾಗ್ಯದ? ಸಂಕೋಚ ಆಗ್ತದೆ, ಜಾಗೃತದಲ್ಲಿ ವಿಕಾಸ ಆಗ್ತದೆ. ಹಾಗೆ ಈ ಮಾಯಾಕರಣದಿಂದ ಚಿದ್ರೂಪ ಆತ್ಮನು, ಈ ಮಾಯೇ ಕರ್ಣ ಅಲ್ಲಿ ಸಾಧನ,
ನಿದ್ರೆಯಲ್ಲಿರುವ ಅಜ್ಞಾನ ಮತ್ತು ಸುಖ ಇವುಗಳನ್ನು ತಿಳಿತಾನೆ ನೋಡು. ಯಾರು? ಮಾಯೆ. ಅಲ್ಲಿರುವ ಮಾಯಾ ವೃತ್ತಿಗಳು ಕ್ಷಣಿಕ ಅನಿತ್ಯಗಳಾಗಿವೆ. ಮಾಯೆ ಏನು ತಿಳಿತದಲ್ಲಲ್ಲಿ ಅವು ತಿಳಿಯುವ ಎಲ್ಲವೂ ಕ್ಷಣಿಕವ ಮತ್ತು ಅನಿತ್ಯ ನೋಡ್ರಿ. ಸುಖನೂ ಆಯ್ತ್ರಿ ಅಂತ ಹೇಳ್ತವಲ್ಲ ನಿದ್ರೆಯಲ್ಲಿ. ಕ್ಷಣಿಕ ಅದೋ ಪೂರ್ಣ ಅದೋ? ಕ್ಷಣಿಕ ಅದು ನಿತ್ಯ ಅದೋ ಅನಿತ್ಯ ಅದೋ? ಅನಿತ್ಯ. ಅನಿತ್ಯ ಅಂತ ಯಾಕೆ ಹೇಳಬೇಕು? ನಿದ್ರೆಯಲ್ಲಿ ಇದ್ದದ್ದು ಜಾಗೃತದಲ್ಲಿಲ್ಲ, ಅನಿತ್ಯ ಆಯ್ತಲ್ಲ. ಆನಂದ ಏನಾಯ್ತು? ಅದನ್ನು ಕ್ಷಣಿಕ ಆಯ್ತು. ನಿದ್ರೆಯಲ್ಲಿದ್ದ ಆನಂದ ಜಾಗೃತದಲ್ಲಿ ಇಲ್ಲ. ಹಾಗಾಗಿ ಗಿಡದ ಬುಡದಲ್ಲಿ ಬಿದ್ದ ಚಂದ್ರನ ಬೆಳದಿಂಗಳಂತೆ. ಹೆಂಗ ಅನಿತ್ಯರಿ ಅಂದ್ರೆ ಗಿಡದ ಬುಡದಲ್ಲಿ ಬಿದ್ದ ಚಂದ್ರನ ಬೆಳದಿಂಗಳು. ಬಯಲಿನಲ್ಲಿ ಬೆಳದಿಂಗಳು ಬಿದ್ದಿಲ್ಲ, ಗಿಡದ ಬುಡದಲ್ಲಿ ಬಿದ್ದಾಗ ಆ ಬೆಳದಿಂಗಳು ಶಾಶ್ವತ ಏನ್ರಿ? ಇಲ್ಲ. ಹಿಂಗ ಎಲೆ ಬಿಚ್ಚಿದ್ರೆ ಬೆಳದಿಂಗಳು ಬೀಳ್ತದ, ಮುಚ್ಚಿದ್ರೆ ಬೆಳದಿಂಗಳು ಹೋಗ್ತದ. ಅದು ಹೇಗೆ ಅಶಾಶ್ವತವಾದೋ ಹಾಗೆ ಈ ಸುಖದ ಅನುಭವಕ್ಕೆ ಸಾಧನವು ಕರ್ಮವು ಮಾಯೆ ನೋಡಂದ್ರು. ಕರ್ಣ ಉಂಟಂತ ಹೇಳಿದ್ನಲ್ಲ, ನೀನು ಅಹಂಕಾರ ಅದೇನು, ಬುದ್ಧಿ ಅದೇನು, ಮನಸ್ಸಾದೇನು, ಚಿತ್ತ ಅದೇನಂದ್ರೆ ಅವ್ಯಾವಿಲ್ಲ, ಮಾಯೆ ಅದ್ ನೋಡಂದ್ರು ಅವರು. ಮಾಯೆ. ಹಾಗಾಗಿ ಯಾವುದಾದರೂ ಒಂದು ಸೂಕ್ಷ್ಮ ವಸ್ತುವನ್ನ ದರ್ಶನ ಮಾಡಲಿಕ್ಕೆ ಒಂದು ಕರ್ಣವು ಬೇಕು. ಯಾವುದನ್ನ ತಗೊಳ್ರಿ, ಸೂಕ್ಷ್ಮವಾದ ಅಕ್ಷರ ನೋಡ್ಬೇಕಾದ್ರೆ ಒಂದು ಕಣ್ಣು ಬೇಕು, ಅದಕ್ಕೆ ಚಸ್ಮ ಬೇಕು. ಸೂಕ್ಷ್ಮವಾದ ಕಿವಿ ಮಾತನ್ನು ಕೇಳಬೇಕಾದ್ರೆ ಕಿವಿ ಕರ್ಣ ಬೇಕು. ಮೆಲ್ಲಕ್ಕೆ ಮಾತಾಡೋದನ್ನು ಸೂಕ್ಷ್ಮ ಮಾತಂತ, ಅದು ಹೇಳಕ್ಕೆ ಕಿವಿ ಬೇಕಿಲ್ಲ. ಅದರಂತೆ ಮಾಯೆಯಲ್ಲಿ ಇದ್ದ ಅನುಭವದ ಸಂಸ್ಕಾರವು ಜಾಗ್ರತ್ನಲ್ಲಿ ಇದ್ದ ಕಾರ್ಯಾತ್ಮಕ್ಕೆ ಮನಸ್ಸಿಗೆ ಬರುತ್ತದೆ. ಅಲ್ಲಿ ಇದ್ದ ಸುಖ ದುಃಖ ಜಾಗ್ರಾವಸ್ಥೆಯಲ್ಲಿ ಅನುಭವಕ್ಕೆ ಬರ್ತದೆ ನೋಡು. ಹಾಗೆ ಯಾವನು ಸುಖ ಮತ್ತು ಅಜ್ಞಾನಗಳನ್ನು ಅರಿತನೋ ಅವನೇ ಜಾಗ್ರದಲ್ಲಿ ಮನೋಕರಣ ಮೂಲಕ ಸ್ಮರಣವನ್ನು ಮಾಡುತ್ತಾನೆ. ಯಾರು ನೋಡಿ ಅನುಭವ ಮಾಡ್ಯಾರ ಅವನೇ ಹೇಳಬೇಕಲ್ಲ, ನೋಡ್ಲಾರ್ದವನು ಹೇಳಕ್ ಬರಂಗಿಲ್ಲ. ಅಂದಾಗ ಅಲ್ಲಿ ಅರಿಯುವುದು ಯಾವುದಾದ ಮಾಯಾಕರಣ ಸಾಧನದಿಂದ, ಅದೇ ಮನೋಬುದ್ಧಿಯ ಸಾಧನದಿಂದ ಜಾಗರದಲ್ಲಿ ಅದೇ ಹೇಳ್ತದ ನೋಡು. ಹಾಗಾಗಿ ಸೋಯಂ ದೇವದತ್ತನೆಂಬುದೇ ದೃಷ್ಟಾಂತವಾಗಿರುತ್ತದೆ. ಮೊದಲು ಅರಿಯದಿದ್ದರೆ ಅದರ ಸ್ಮರಣವು ಆಗುವುದಿಲ್ಲ. ಮೊದಲು ತಿಳಿದಿಲ್ಲ ಅಂದರೆ ಅವನ ಸ್ಮರಣೆ ಆಗೋದಿಲ್ಲ ಅಂತ. ದೇವದತ್ತನ ಒಂದು ದೃಷ್ಟಾಂತ ಕೊಡ್ತಾನೆ. ಸೋ ಅಯ್ಯಂದೇ ದೇವದತ್ತನೆಂಬುದೇ. ದೇವದತ್ತ ಅನ್ನುವಂಥ ನಾಮಾಂಕಿತ ವ್ಯಕ್ತಿ ಎಷ್ಟೋ ದಿನ ತನ್ನ ಸ್ವಗ್ರಾಮವನ್ನು ತೊರೆದು ಆತ್ಮಜ್ಞಾನದ ಕಲ್ಯಾಣಕ್ಕಾಗಿ ಸಂಚಾರವನ್ನು ಮಾಡ್ತಾ 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 ಕಾಶಿಗೆ ಹೋದ. ಅಲ್ಲಿ ಎಷ್ಟೋ ವರ್ಷ ಬಾಲ್ಯದಲ್ಲಿ ಹೋದವನು ಒಂದು ಅವಸ್ಥೆ ಆದ ಮೇಲೆ ಬಂದವನು, ಯೌವನ ಅವಸ್ಥೆ ಮುಗಿದ ಮೇಲೆ ಬಂದಾಗ ಅಲ್ಲಿ ಏನಾಯಿತು ಅಂದರೆ, ಊರಲ್ಲಿ ಇರುವಂಥ ಜನರು ಆ ವ್ಯಕ್ತಿಯನ್ನ ನೋಡಿದ್ರು. ಇವನು ಯಾರಿರಬಹುದು ಅಂತ ಸಂಶಯಪಟ್ಟರು. ಯಾರಿರ್ಬೋದು ಇವನು? ಎಷ್ಟೋ ವರ್ಷಗಳು ಆಗಿ ಹೋಗ್ಯಾವ. ಆವಾಗ
ಊರಲ್ಲಿ ಎಲ್ಲ ಜನ ಯಾರು 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 ಅಂತ ಅನ್ನೋರಿಗಾಗಿ ತನ್ನ ಪೂರ್ವದ ಸ್ಮರಣೆ ಇತ್ತಲ್ಲ ಅವನಿಗೆ. ಊರು ಬಿಟ್ಟಿದ್ದು, ಮನೆ ಇಲ್ಲದ, ಮನೆಯಲ್ಲಿ ಯಾರಿದ್ರು ಅಂತ ಆ ಸ್ಮರಣೆಯಿಂದ ಹೋದ. ಅಂದ್ರೆ ಆ ಸ್ಮರಣೆ ಇದ್ದದಕ್ಕೆ ಮನೆಗೆ ಹೋದ್ನೋ ಇಲ್ಲ ಹೋದ್ನೋ ಅವನು. ಇವತ್ತು ಸ್ಮರಣೆ ಮಾಡಿ ಬಂದಾನೇನು ಅವನು. ಮೊದಲು ಪ್ರತ್ಯವಿಜ್ಞಾನ ಅಂತಾರೆ, ಪೂರ್ವಜ್ಞಾನ ಅಂತ. ಇವನ ಕತೆ ಇಷ್ಟ ಆಯ್ತು. ಊರರೆಲ್ಲ ಇವನು ಯಾರು 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 ಅಂತಾರೆ. ಆ ಮನೆಗೆ ಹೋದ್ಮೇಲೆ ಮನೆಯವರು ಸ್ವಲ್ಪ ಹೊತ್ತು ವಿಚಾರ ಮಾಡಿದಾಗ ಗೊತ್ತಾಯ್ತು ಇವರು ದೇವದತ್ತನೇ ಅಂತ. ಅಂದರೆ ಇವನ ಪೂರ್ವದಲ್ಲಿ ಇವನು ನೋಡಿದ ಅನುಭವದಿಂದ ಈಗ ನಿರ್ಣಯ ಮಾಡಕ್ಕೆ ಬಂತು, ನೋಡದೆ ಮಾಡಕ್ಕೆ ಬಂತು. ಅವರು ಪೂರ್ವದಲ್ಲಿ ಪೂರ್ವಜ್ಞಾನ ದೇವದತ್ತ ಹೀಗಿದ್ದ ಅಂತ. ಹಾಗಾಗಿ ಹೌದು ಅಂತ ಯಾವ ರೀತಿ ಹೇಳ್ತಾರೆ, ಇದೇ ದೃಷ್ಟಾಂತವನ್ನು ಯಾವ ರೀತಿ ಆದರೂ ಹೇಳಬಹುದು. ಈ ದೃಷ್ಟಾಂತ ಇದು ಒಂದೇ ಪ್ರಕಾರ ಅಂತಲ್ಲ, ಅವರು ಬರೆಯುವಾಗ ಒಂದೇ ಪ್ರಕಾರ ಬರೆದಿರ್ತಾರೆ ಅನುಭವಕ್ಕಂತೇಳಿ. ಆದ್ದರಿಂದ ನಿದ್ರೆಯಲ್ಲಿ ಅರಿತ ಕಾರಣ ಜಾಗ್ರದಲ್ಲಿ ಸ್ಮರಣೆ ಬರುತ್ತದೆ. ನಿದ್ದೆಯಲ್ಲಿ ತಿಳಿದಲ್ಲಿ, ಈಗ ಪೂರ್ವದಲ್ಲಿ ತಿಳಿದದ್ದಿ, ಆ ನಂತರದಲ್ಲಿ ಹೇಳ್ತಿದ್ದಿ, ನಂತರ ಜಾಗ್ರದಲ್ಲಿ ಹೇಳ್ತಿದ್ದಂದ್ರೆ ಪೂರ್ವ ಸುಸುಪ್ತಿಯಲ್ಲಿ ನೀವು ತಿಳಿದದ್ದಲ್ಲ. ಮತ್ತು ತಿಳಿದವನು ಹೇಳಕತ್ತೇನೋ, ಹೇಳೋನು ತಿಳಿದವನಲ್ಲಿ, ತಿಳಿದವನು ಹೇಳ್ತಾನೆ, ಹೇಳೋನು ತಿಳಿದವನಂತ ಅಂದಾಗ ಕರ್ಣ ಇಲ್ಲ ಅಂತ ಹೇಳ್ತಲ್ಲಪ್ಪ, ಉಂಟು ಆದ. ಹಾಗಾಗಿ ಉತ್ತರವನ್ನು ಇಲ್ಲಿ ಹೇಳ್ತಾ ಬಂದು, ತನುಜ ಕೇಳು ಆ ನಿದ್ರೆಯ ಅನುಭವಕ ಆದ ಸಾಧನವ ನಿದ್ದೆ ಎಳೆದಲ್ಲಿ ತೋರುತ್ತೀಯ. ನಿದ್ರೆ ಆದಮೇಲೆ ಹೇಳ್ತಲ್ಲ, ಅದು ನೆನೆಹಿನ ಕ್ರಮವನ್ನು ಬರೆಯುವನು. ಅದು ಜಾಗ್ರದಲ್ಲಿ ಯಾವ ಪ್ರಕಾರ ಸ್ಮರಣೆ ಆಗ್ತದೆ ಎಂಬುದನ್ನು ನಾನು ಹೇಳ್ತೀನಿ, ಕೇಳು ಅಂತ ಹೇಳಿ, ನೆನಸಿನಲ್ಲಿಯೂ ಮತ್ತೆ ಕನಸಿನಲ್ಲಿಯೂ ತೋರ್ಪ ತೊನುಬಿಡದ ಜೀವನನು ಕರ್ಮವಶದಿಂದೇ ತನಿ ನಿದ್ರೆ ಮುಸುಕು ತಿರುಪದು ಓರ್ಮೆ. ನಾನು ಪೂರ್ವದಲ್ಲೇ ಹೇಳಿನಿ, ಯಾಕಂದ್ರೆ ಇವು ಕರ್ಮವಶದಿಂದೇ. ನೆನಸಿನಲ್ಲಿ ಅಂದ್ರೆ ಜಾಗರಣ, ಮತ್ತೆ ಕನಸು ಅಂದ್ರೆ ಆಮೇಲೆ ಸ್ವಪ್ನ. ಜಾಗರಣ ಸ್ವಪ್ನ ಬರ್ತದಿಲ್ಲ, ಅದಕ್ಕೆ ಮೊದಲು ನೆನಸು ಆಮೇಲೆ ಕನಸು ಅಂದ್ರೆ ಇವರು ಎಷ್ಟು ಸೂಕ್ಷ್ಮ ಜೋಡಿಸ್ಯಾರ ನೋಡು ಶಬ್ದಗಳನ್ನು. ಅಲ್ಲಿ ತೋರ್ಪ, ಅಲ್ಲಿ ತೋರುವ ಅಂದ್ರೆ ದೇಹ ಬಿಡಿದು, ದೇಹ ಅಭಿಮಾನವುಳ್ಳವನಾಗನ ಜೀವ. ಅಲ್ಲಿ ಯಾರ ಅಭಿಮಾನ? ದೇಹದ ಅಭಿಮಾನವುಳ್ಳವನಾಗಿ ಆ ಜೀವನನ್ನು ಗಾಢ ನಿದ್ರೆಯು, ಆ ಚಿರನಿದ್ರೆ, ಗಾಢ ನಿದ್ರೆ, ಸಿಹಿ ನಿದ್ರೆ ಅಂತ ಹೇಳಿವಲ್ಲ, ಆ ನಿದ್ರಾವಸ್ಥೆ ಬಂದು ಮುಚ್ಚುವುದು. ಇವನು ಮುಚ್ಚೇ ಬಿಡ್ತಾವೆ, ಎರಡನ್ನು ಮುಚ್ಚುತ್ತಾನೆ ನೋಡೋದು. ಅಥವಾ ಕರ್ಮ ವಶದಿಂದ ಎಂಬ ಬದಲಾಗಿ ಕರ್ಮ ಲಯದಲ್ಲಿ ಅಂತ ಅಂದ್ರೂ ಪರವಿಲ್ಲ. ಜಾಗ್ರತ್ ಸ್ವಪ್ನ ಭೋಗದಾಯಕ ಕರ್ಮವು ನಾಶವಾಗಲು ಜಾಗ್ರದ ಕರ್ಮದ ಭೋಗ ಏನದು? ಜಾಗ್ರದ್ದು ಫಲ. ಮನೆ ಹೆಂಡ್ರ ಮಕ್ಕಳಲ್ಲ, ಸುಖ ದುಃಖ ಮಿಶ್ರನೇ ಫಲ. ಬರೀ ಹೆಂಡ್ರು ಇದ್ದವರಿಗೆ ದುಃಖ ಆಗ್ಯದನು, ಹೆಂಡ್ರು ಇದ್ದರೆ ಎಷ್ಟು ಸುಖ ಆಗ್ಯದನು, ಫಲ ಮನೆ ಇದ್ದವ್ರಿಗೆ ಸುಖ ಆಗ್ಯದ, ಇಲ್ಲವರು ದುಃಖ ಆಗ್ಯದನು. ಅಂದರೆ ಭೋಗ ಅಂದಾಗ ಏನು ಹೆಚ್ಚು ಉಂಟು ಅಲ್ಲಿ? ನೀವು ಹೊಲ ಮನೆ ಬಂಗಾರ ಬೆಳ್ಳಿ ಅಂತಿದ್ದು, ಮತ್ತು ಏನು ಅನ್ಬೇಕಲ್ಲಿ? ಭೋಗದಾಯಕ ಅಂದರೆ ಸುಖ ದುಃಖ, ಇನ್ನೊಂದು ಮಿಶ್ರ ಅಂತ, ಇವು ಮೂರು ಫಲ. ಅವು ನಾಶ ಆಗಬೇಕಾಗಿತ್ತು. ಜಾಗ್ರದಲ್ಲಿ ಎದ್ದು ಸುಸಪ್ತಿಯಲ್ಲಿ ಸೂಕ್ಷ್ಮ ಆವೆಲ್ಲ ವಾಸನ ರೂಪದಿಂದ
ಜಾಗ್ರದಲ್ಲಿ ವಸ್ತು ರೂಪದಿಂದ ಅವ, ಸ್ವಪ್ನದಲ್ಲಿ ವಾಸನ ರೂಪದಿಂದ ಅವ. ಅವು ಏನಪ್ಪ ಅಂದರೆ ಅದೇ ಸುಖ ದುಃಖ ಮಿಶ್ರ. ಇವು ಲಯ ಆಗ್ಬೇಕಲ್ಲ. ಇವು ಲಯ ಆಗ್ಬೇಕಾದ್ರೆ ನಿದ್ರಾವಸ್ಥೆ ಬರಬೇಕು. ಅವಾಗ ಲಯ ಅದು ಇಲ್ಲ. ಅಲ್ಲಿ ಸುಖನೂ ಇಲ್ಲ, ದುಃಖನಿಲ್ಲ, ಮಿಶ್ರ ರೂಪನೂ ಇಲ್ಲ. ಹೀಗೆ ಕರ್ಮವು ಉದ್ಭೂತವಾಗಲು ನಿದ್ರೆ ಬರುವುದೆಂದು ತಿಳಿಯಬೇಕು. ನಮ್ಮ ನಿದ್ರೆ ಯಾವಾಗ ಬರ್ತದ್ರೆ ಅಂದರೆ ಕರ್ಮ ಲಯ ಆಗುವಂಥ ಸಮಯ ಬಂದ ನಿದ್ದೆ ಬರ್ತದ. ಕರ್ಮದ ಫಲ ಇತ್ತು ಅಂದರೆ ನಿದ್ದೆ ಮಾಡೋಂಗಿಲ್ಲ, ನಿನಗ ಅನುಭವಿಸಲೇಬೇಕು. ಅದಕ್ಕಾಗಿ ನಿದ್ರೆಗಾಗಿ ಎಷ್ಟೋ ಜನ ಎಷ್ಟೋ ದುಡ್ಡನ್ನು ಖರ್ಚು ಮಾಡ್ತಾರೆ. ನಿದ್ರೆಗಾಗಿ ಏನೇನೋ ಮಾಡುವಂಥ ಕಾರ್ಯಗಳು ಜಗತ್ತಿಗೆ ಉಂಟು. ಮತ್ತು ನಿದ್ರೆ ಎಷ್ಟು ಪ್ರಾಮುಖ್ಯತೆ ಆದನ್ನು ಗೊತ್ತಾಯ್ತಿಲ್ಲ. ನಾವಂತೀವಿ ನಿದ್ರೆ ಬರವಲ್ತು. ಯಾಕೆ ಬರವಲ್ತು? ಮಾಡಿದ ಕರ್ಮ ಅದಕ್ಕೆ ಬರವಲ್ತು. ಯಾರು ನಮ್ಮ ನಡ್ಕಂಡೇ ಶಾಸ್ತ್ರ ಹೇಳ್ತದ, ಹೇಳೋರನ್ನ ಬಿಟ್ಟು ಶಾಸ್ತ್ರ ಹೇಳಲಿದು. ಹಾಗಾಗಿ ಜೀವನು 3 ಅವಸ್ಥೆಗಳಾವಲ್ಲ, ಜಾಗ್ರತ, ಸ್ವಪ್ನ, ಸುಷುಪ್ತಿ. ಇವು ಯಾಕೆ ಸಂಚಾರ ಮಾಡ್ತಾವಪ್ಪ ಒಂದಕ್ಕೊಂದು ಅಂದರೆ ಕರ್ಮ ನಿಮಿತ್ತ ಮೂಲಕವೇ ಸಂಚಾರ ಮಾಡ್ತಾವ. ನಿನ್ನ ಕರ್ಮಗಳು ಹೆಂಗವ ಹಂಗಂಗ ಸಂಚಾರ ಮಾಡ್ತಾವ ನೋಡು. ಜಾಗ್ರದಲ್ಲಾದರೂ ಕೂಡ ನಿನ್ನ ಕರ್ಮ ವಾಸನೆ ಪ್ರಕಾರ ಜೀವನ ಸಂಚಾರ ಅದ. ಒಬ್ಬನ ಎಲ್ಲಿಗೆ ಹೋಗ್ತಾರಲ್ಲ ಇಷ್ಟೊತ್ನಾಗ ಸಾಯಂಕಾಲ ಆದ ತಕ್ಷಣ, ಇನ್ನೊಬ್ಬನ ಎಲ್ಲಿಗೆ ಹೋಗ್ತಾನ. ಇಬ್ಬರು ಒಟ್ಟಿಗೆ ಯಾಕೆ ಒಂದಲ್ಲಿ ಹೋಗಲಿಲ್ಲ? ಅವನ ಕರ್ಮವಾಸನೆ ಬೇರೆ, ಇವರ ಕರ್ಮವಾಸನೆ ಬೇರೆ. ಅಂದ್ರಾಗ ಕರ್ಮವಾಸನೆಯಿಂದ ಹೋಗ್ತವಿಲ್ಲ. ಹೆಂಗ ಕೆಲವು ಪಕ್ಷಿಗಳು ಗಿಡದಲ್ಲಿರುವಂಥ ಹಣ್ಣನ್ನು ತಿನ್ಲಿಕ್ಕೆ ಬರ್ತಾವಂದ್ರೆ ವಾಸನ ಮೂಲಕ ಬಂದು ತಿಂತವವು. ಹಣ್ಣಿನಲ್ಲಿ ಹೋಗಿ ಇಟ್ಟಿಲ್ಲ, ವಾಸನ ಮೂಲಕ. ಹಾಗಾಗಿ ಇಲ್ಲಿ ನಿದ್ರೆಯಲ್ಲಿ ಅಹಂಕಾರವು ತನಗೆ ಕಾರಣವಾದ ಅವಿದ್ಯೆಯಲ್ಲಿ ಅಡಗೋದಿಲ್ಲ. ಹಾಗಾಗಿ ಆ ನಿದ್ದೆಯೊಳಗೆ ಅಹಮು ತಾನು ಅಖಿಲ ಕರ್ಮ ಅಭಿಮಾನ ಸಂಸ್ಕಾರ ಸಹಿತ ನಿಜ ಕಾರಣದೋಳು ನೆನೆದೊಂದೇ ಲಯಿಸುವುದು. ನಿದ್ರೆಯಲ್ಲಿ ಅಹಂಕಾರ ಏನದ, ಅದು ಸ್ವತಃ ಅಹಂಕಾರ ಅಹಮು ಎಲ್ಲ ಕರ್ಮ ಅಭಿಮಾನ ಸಂಸ್ಕಾರ. ಆ ಸಂಸ್ಕಾರ ಅಭಿಮಾನ ಅಂದ್ರೆ ಏನು? ತಾನು ಅಲ್ಲದ, ತನ್ನದು ಅಲ್ಲದ, ತಾನು ಮಾಡಿಲ್ಲ, ಮಾಡೋದೂ ಇಲ್ಲ. ಎಲ್ಲವನ್ನ ನಾನು, ನಂದು, ನಾನು ಮಾಡಿದೆ ಅನ್ನುವಂಥ ಒಣ ಕರ್ಮ ಏನದ, ಇದೇ ನೋಡು ಅಭಿಮಾನ. ಅಭಿಮಾನ ಕಾರಣ ಆಯ್ತಿಲ್ಲ. ಮಾಡಂತರ ಮಹಾತ್ಮರು ಮಾಡಿದ್ರು ಇನ್ನೂ ಪರವಿಲ್ಲ, ಮಾಡಲಾರ್ದ ಮಾಡೇನೆ ಅಂತ ಹೇಳಿದ್ರೆ ಇದು ಪೂರ್ತಿ ಅದನ್ನು ಹೇಳಕ್ಕೆ ಬರಂಗಿಲ್ಲ. ಇದನ್ನು ತೊಳ್ಕೋಬೇಕಾದ್ರೆ ಬಹುಜನ್ಮದ ಸುಕೃತ ಬೇಕಾಗ್ತದೆ. ಹಾಗಾಗಿ ಕರ್ಮಗಳ ಸಂಸ್ಕಾರ ಸಹಿತವಾಗಿ ಅಡಗ್ತದ. ನಿದ್ರೆಯಲ್ಲಿ ಅಹಂಕಾರವು ನಿರ್ವ್ಯಾಪಾರ, ಅದರ ವ್ಯಾಪಾರ ಇಲ್ಲ. ಅಲ್ಲಿ ಅಂಗಡಿ ಬಂದ್ ಮಾಡ್ಯದ. ಇದ್ದರೂ ಆಯಾ ಕರ್ಮಗಳ ವಾಸನಾ ರೂಪ ಸಂಸ್ಕಾರದಿಂದ ಸಹಿತವಾಗಿ ಅಡಗಿದೆ. ವ್ಯಾಪಾರ ಇಲ್ಲ ಅಂದರೆ ಸಂಸ್ಕಾರ ಆಗಿಲ್ಲ. ಸರಳ ಹೆಂಗೆ ತಿಳ್ಬೇಕಪ್ಪ ನಮ್ಗೆ? ಸರಳಕ್ಕೆ ಹೋಗ್ಬೇಕಲ್ಲ. ಅವು ಬ್ರೆಡ್ ಅಂಗಡಿನೇ ಇರಲಿ ಅಥವಾ ಕಿರಾಣಿ ಅಂಗಡಿನೇ ಇರಲಿ, ಅವನು ಬೆಳಗ್ಗೆಲ್ಲ ವ್ಯಾಪಾರ ಮಾಡಿ ರಾತ್ರಿ ಅಂಗಡಿ ಮುಚ್ತಾನಿಲ್ಲ. ಅವನು ವ್ಯಾಪಾರ ಆದನಲ್ಲಿ ನಿರ್ವ್ಯಾಪಾರ.
ಅವನು ವ್ಯಾಪಾರ ಇಲ್ಲ, ವ್ಯವಹಾರ ಇಲ್ಲ, ಆದ್ರೆ ಅಂಗಡಿಗೆ ಸಾಮಾನು ಇಲ್ಲ. ಈ ರಾತ್ರಿ ಬೇರೆ ಬಂದವೇನು? ನಿನ್ನೆ ಮನೆಯಿಂದ ಏನು ಅಂಗಡಿಯಾಗಿದ್ದು ಅವಾಗ ಸಾಮಾನು ಹಿಡ್ಕೊಂಡ ಮುಚ್ಚದಿಲ್ಲ ಅಂಗಡಿ, ಮತ್ತು ತೆರೆದಾಗ ಅವೇ ಸಾಮಾನುಗಳು ಬರ್ತಾವಿಲ್ಲ. ಮತ್ತು ಅಂಗಡಿಗಳದ್ದು ಇಷ್ಟ ಅನುಭವ ಅದಂದರೆ ನಿನ್ನೆ ವಿಚಾರ ಮಾಡಂತಾರೆ ಅವರು. ಅದು ಸಂಸ್ಕಾರ. ಏನೇನು ಆ ಒಳಗೆ ಅವನು ಏನೇನೇ ಕರ್ಮ ಇರಲಿ, ಯಾವುದೇ ಅಭಿಮಾನ ಇರಲಿ, ಏನೇ ಇದ್ರು ಅದು ಹಿಡ್ಕೊಂಡು ಅಡಿಗೆದ ಅದು ಜಾಗ್ರದಾಗ ಅಂಗಡಿ ತೆರೆದಂಗೆ ಆಗ್ತದ ಅಷ್ಟೆ. ಆವಾಗ ಏನು ಮಾಡ್ತದಂದರೆ ಆ ಕರ್ಮಗಳ ವಾಸನಾ ಸಂಸ್ಕಾರದಿಂದ ಸಹಿತವಾಗಿ ಅಂಗಡಿ ತೆಗೆದ ತಕ್ಷಣ ಅಂಗಡಿಯಾಗಿದ್ದ ಸಾಮಾನುಗಳು ವಾಸನೆ ಬರ್ತದಿಲ್ಲ. ಬ್ರೆಡ್ ಅಂಗಡಿಯಾಗ ಹೋಗಿ ತೆಗೀರಿ ಮುಂಜಾನೆ, ಆ ಬ್ರೆಡ್ಡಿನ ವಾಸನೆ ಬರ್ತದೆ. ಅದಂಗೆ ನಿನ್ನಲ್ಲಿ ಏನು ವಾಸನ ಅವ ಜಾಗ್ರದಾಗ ಅದೇ ವಾಸನೆ ಬರ್ತಾವ. ಹೇಗೆಂದರೆ ಬದಲಾವಣೆ ಮಾಡಕ್ಕೆ ಬರ್ತದೇನು ಅಂದರೆ ಬರೋದಿಲ್ಲ. ಒಂದು ಉಪ್ಪು ನೀರನ್ನು ತುಂಬಿದ ಕೊಡ ಅದಲ್ಲ, ಅದನ್ನು ಸಿಹಿ ನೀರಿನಲ್ಲಿ ಮುಳುಗಿಸಿರು ಅಂತ ಇಟ್ಕೋ. ಇಟ್ಟು ತೆಗೆದ ತಕ್ಷಣ ತನ್ನಲ್ಲಿದ್ದ ಉಪ್ಪನ್ನು ಬಿಡೋಂಗಿಲ್ಲ ಅದು ಕೊಡ, ಅದು ವಾಸನೆ ಬಂದಿರ್ತದೆ. ವಾಸನೆ ಬಂದಿರ್ತದಿಲ್ಲ, ಇದ್ದಾಗ ಏನಾಯಿತು, ಆ ನೀರು ಕೂಡ ಉಪ್ಪೇ ಆತವ. ಹಾಗೆ ಅಹಂಕಾರವು ಕಾರಣವಾದ ಅವಿದ್ಯೆಯಲ್ಲಿ ಲೀನವಾಗಿದೆ. ಆದರೂ ತನ್ನಲ್ಲಿದ್ದ ಸಂಸ್ಕಾರವನ್ನು ಬಿಡಂಗಿಲ್ಲ ನೋಡು. ಉಪ್ಪು ನೀರು ತುಂಬಿದ ಕೊಡ ತನ್ನ ಸಂಸ್ಕಾರ ಬಿಟ್ಟಿಲ್ಲ ನೋಡು. ಈಗೇನು ತುಂಬಿದ್ದಿ? ಸಿಹಿ ನೀರು ತುಂಬಿದ್ದಿಲ್ಲ. ಸಿಹಿ ನೀರು ತುಂಬಿದಾಗ ನಾವು ಬಿಡ್ಬೇಕಲ್ಲಪ್ಪ, ಅದು ಬಿಡಂಗಿಲ್ಲ. ಅದು ಯಾಕೆ? ಪ್ರತ್ಯಭಿಜ್ಞಾನ, ಪೂರ್ವದ ಸಂಸ್ಕಾರದ ಮೊದಲಿನ ಸಂಸ್ಕಾರ. ಹಾಗಾಗಿ ಆ ಪುನಃ ಅನ್ಯ ಜಾಗ್ರದಲ್ಲಿ ಆ ಅಹಂಕಾರವು ಹೊರಗೆ ಬಂದು ಪೂರ್ವ ಸಂಸ್ಕಾರಕ್ಕೆ ಅನುಗುಣವಾಗಿ ವ್ಯವಹಾರವನ್ನು ಮಾಡ್ತಾನೆ ನೋಡು. ನಿನ್ನೆ ಇದ್ದ ಅಂಗಡಿ ಸಾಮಾನ ವ್ಯವಹಾರ ಮಾಡ್ತಾನೋ, ಇಲ್ಲಪ್ಪ ನಿನ್ನೆದ ವ್ಯವಹಾರ ನಿನ್ನೆ, ಇವತ್ತು ಹೊಸ ಸಾಮಾನು ಅಂತಾನ ನಾವು. ಆ ಇದ್ದ ಜಲ್ದಿ ಕಾಲ್ ಮಾಡ್ಬೇಕಂತ ಅವನು ವಿಷಯ. ನಾನು ಯಾಕಂದರೆ ಬಹಳ ದಿನ ಸಾಮಾನುಗಳನ್ನು ಹಂಗೆ ಇಟ್ಟರೆ ಕೊಳತು ಹೋಗ್ತಾವ, ಹಳೇವಾಗ್ತಾವ, ನಷ್ಟ ಆಗ್ತದ. ಅದರಿಂದ ಅದಕ್ಕೇನದ ನಷ್ಟನೇ ಇವೇನ, ಲಾಭ ಇಲ್ಲ ಅಂತ ಅರ್ಥ. ಮತ್ತು ನಮ್ಮಲ್ಲಿದ್ದು ನಾವು ಜಲ್ದಿ ಕಳ್ಕೋಬೇಕು, ಮತ್ತು ಇನ್ನು ತುಂಬ್ಕೋಬೇಕು. ನಮ್ಮಲ್ಲಿದ್ದು ಅದು ಕೆಡಲಾರ್ದು ಇದ್ದವ್ರೆ ವ್ಯಾಪಾರ ಮಾಡಬೇಕು. ಕೆಡವಿದ್ರೆ ಹೊರಗೆ ಒಯ್ಯಬೇಕು, ಕೆಡವಿದ್ರೆ ಹೊರಗೆ ಒಯ್ಯಬೇಕು, ಆದಷ್ಟು ಬೇಗ ಒಗಿಬೇಕು. ಕೆಡಲಾರ್ದನ್ನು ಜೋಪಾನ ಮಾಡಬೇಕಾಗ್ಯದ, ರಕ್ಷಣೆ ಮಾಡಬೇಕು. ಹಾಗಾಗಿ ಈ ಅನುಭವದ ಬಲದಿಂದ, ಇದು ಅನುಭವ ಬಂತಿಲ್ಲಿಗೆ ನಮಗೆ. ಆದ್ದರಿಂದ ಅಹಂಕಾರವು ಸಂಸ್ಕಾರ ಸಹಿತವಾಗಿ ಲಯ ಆಗ್ಯದ ನೋಡು ನಿದ್ರೆಯಲ್ಲಿ. ಪೂರ್ವ ಹೋಗ್ಬೇಕಾದ್ರೆ ಅಲ್ಲಿಲ್ಲ, ಅಲ್ಲಿ ಹೋಗಿ ಅವಿದ್ಯೆಯಲ್ಲಿ ಅಡಿಗೆದ. ಅವಿದ್ಯೆಯಲ್ಲಿ ಅಡಬೇಕಾದ್ರೆ ತನ್ನ ಸಂಸ್ಕಾರ ಹಿಡ್ಕೊಂಡ ಅಡಿಗೆದ, ಸಂಸ್ಕಾರ ಬಿಟ್ಟು ಅಡಿಗೆದೇನು. ಗೂಡಿನಾಗ ಕೋಳಿ ಅಡಿಗೆದಂದ್ರೆ ಮರಿಗಳನ್ನ ಬಿಟ್ಟು ಅಡಿಗೆದೇನು, ಮರಿಗಳನ್ನು ತಗೊಂಡ ಅಡಿಗೆದ. ಮತ್ತು ಬೆಳಗಾದ್ಮೇಲೆ ಮರಿಗಳ ಬರ್ತಾವ, ಏನು ತತ್ತಿ ಬರ್ತಾವ? ಅದ್ರ ಮರಿನೇ ಬರಬೇಕು. ಯಾಕಂದ್ರೆ ಯಾವುದನ್ನು ಹಿಡ್ಕೊಂಡು ಹೋಗ್ಯದ ಅದು ಬಿಟ್ಟಾಗ ಅವೇ ಬರ್ಬೇಕಲ್ರಿ. ಹಾಗಾಗಿ ಇಲ್ಲಿ ಸಂಸ್ಕಾರವಿಲ್ಲದೆ ಲೀನವಾಗಿದ್ದರೆ, ಇಲ್ರಿ ಗುರುಗಳೇ ಸಂಸ್ಕಾರ ಹಿಡ್ಕೊಂಡು ಮುಣುಗ್ತದ, ಸಂಸ್ಕಾರ ಬಿಟ್ಟ ಮುಳಿಗದ, ಅದನ್ನ ಅನುಮಾನ ಬರ್ತದ ನನಗಂತ ಮಧ್ಯದಲ್ಲಿ ಸಂಶಯ ತೆಗಿತಿದ್ದಿ. ಯಾಕಂದ್ರೆ ಭಾಳ ಜಾಣ ಇದ್ದಿ. ಅದಕ್ಕೆ ನಾನು ಇದ್ರಾಗೆ ಹೇಳ್ತೇನೆ, ಅದನ್ನು ಬಿಟ್ಟು ಬೇರೆ ಕೇಳೋ ಅಂತ ಗುರುಗಳು ಹೇಳಿದಂಗೆ ಸೂಕ್ಷ್ಮ. ಸಂಸ್ಕಾರ ಇಲ್ಲದೆ ನಾವು ಅಡಗಿದ್ದೀವಿ ಅಂದರೆ ನಮ್ಮ ವಿಚಾರಕ್ಕೆ ಬರೋಣ. ಈಗ ಒಬ್ಬ ಡಾಕ್ಟ್ರಾನ, ಒಬ್ಬನು ಇಂಜಿನಿಯರ್ ಆನ,
ಅವರು ಬಡಿಗಾನ, ಒಬ್ಬನ ಕಂಬಾರಾನ ಅನಿಲ್ರಿ. ಕಂಬಾರ ಕೆಲಸ ಮಾಡ್ಯಾನ, ಬಡಿಗಿನ ಕೆಲಸ ಮಾಡ್ಯಾನ, ಡಾಕ್ಟ್ರ್ ಕೆಲಸ, ಇಂಜಿನಿಯರ್ ಕೆಲಸ, ರೈತನ ಕೆಲಸ. ಏಸ್ ಮಂದಿ ಅಂತ ತಗೋರಿ. ಇವತ್ತು ಯಾರ್ಯಾರು ಏನೇನು ಮಾಡ್ಯಾವ ಅವೆಲ್ಲ ಸಂಸ್ಕಾರ ಹಿಡ್ಕಂಡ ಮಡಿಯಲ್ಲ. ಅವರು ಸಂಸ್ಕಾರ ಇಲ್ಲದೆ ಬಿಟ್ಟು ಇರ್ತದ ಅನ್ನಂಗಿದ್ರೆ ಮುಂಜಾನೆ ಎದ್ದು ಕುಂಬಾರ ಹೋಗಿ ಕಂಬಾರ ಆಗ್ಬೇಕಾಯ್ತು. ಡಾಕ್ಟ್ರು ಹೋಗಿ ರೋಗಿ ಆಗ್ಬೇಕಾಯ್ತು, ರೋಗಿ ಹೋಗಿ ಡಾಕ್ಟ್ರ್ ಆಗ್ಬೇಕಾಯ್ತು. ಆಗಿಲ್ಲಲ್ಲ. ಅಂದ್ರೆ ನಿನ್ನೆ ಸಂಸ್ಕಾರ ಹಿಡ್ಕೊಂಡ ಮಕ್ಕಳಿದ್ದಲ್ಲಿ ಏನಿಲ್ಲ, ನಿನಗೆ ನಿದ್ರಾವಸ್ಥೆಯಲ್ಲಿ ಏನು ಗೊತ್ತಿಲ್ಲ, ಆದ್ರೆ ಸಂಸ್ಕಾರ ಆದಿಲ್ಲ ಅಂದಾಗ ಇಲ್ಲಿ ಏನಾದಂದ್ರೆ ಕಿಂತು ನಾನು ನಿನ್ನೆ ಇಷ್ಟು ಕೆಲಸ ಮಾಡಿದ್ದೆ, ಇದನ್ನ ಮಾಡಿದ್ದೆ ಅಂತ ಅವ್ರು ನಾಳೆ ಅದನ್ನು ಮುಂದೆ ಮಾಡಕ್ಕೆ ಹೋಗ್ತಾರಿಲ್ಲ. ಹಾಗೆ ನಿನ್ನೆ ಇಷ್ಟು ಮಾಡಿದ್ದೆ ಆದರೆ ಇವತ್ತ ಇಷ್ಟು ಮಾಡ್ಬೇಕಂತ ಲೆಕ್ಕ ಹಾಕಂತ ಹೋಗ್ತಾರೆ ಅವರು. ಮತ್ತು ಇವೇ ಇಷ್ಟು ಕಾರಣ ಆದಂದ್ರೆ ನಮಗೆ ಈ ಜನ್ಮದಲ್ಲಿ ಮಾಡಿದ್ದು ಮುಂದಿನ ಜನ್ಮ ಸಂಸ್ಕಾರ ಆಗ್ತದೆ ಅಂತಿರೋ ಇಲ್ಲ ಅಂತಿರೋ ಕೈ ಎತ್ತಿ ಹೇಳ್ರಿ, ಮತ್ತೆ ಅನುಮಾನ ಇಲ್ಲ. ಮತ್ತೆ ಹಿಂದಿಂದ ದಿವಸ ನಿನಗೆ ಅನುಭವ ಆದ ಅದೇ ನಿನಗೆ ಬರ್ತದಂದ್ಮೇಲೆ ಈ ಜನ್ಮದಲ್ಲಿ ಜೀವ ಯಾವ ಸಂಸ್ಕಾರ ಹಿಡ್ಕೊಂಡು ಹೋಗ್ತಾನ, ಮುಂದಿನ ಜನ್ಮದಲ್ಲಿ ಅದೇ ಸಂಸ್ಕಾರ ಎದ್ದೇಳ್ತಾವ ನೋಡ್ರಿ. ಅದಕ್ಕೆ ನೀನು ಮಾಡಿದ್ದು ನಿನಗೆ ಅಂದ್ರು. ಯಾರು ಮಾಡಿದ್ದು? ನೀ ಮಾಡಿದ್ದು ನಿನಗ, ಮಾಡಿದ್ದು ಉಣ್ಣು ಮಹಾರಾಯ. ಆ ಕಾರಣದಿಂದ ಶ್ರುತಿ ಶಾಸ್ತ್ರಗಳು, ವೇದ ಉಪನಿಷತ್ತುಗಳು, ಮಹಾತ್ಮ ಪುಣ್ಯಶಾಲಿಗಳು ಹೇಳಿದ್ರು ಆದಷ್ಟು ಒಳ್ಳೆಯದನ್ನು ಮಾಡ್ಕೊಂತ ಹೋಗಂದ್ರು. ಅವರು ಏನು ಹೇಳಿದ್ರು? ಒಳ್ಳೇದು ಯಾವುದ್ರಿ? ಶಾಸ್ತ್ರಗಳ ವಿಧಿಗಳಿಂದ ಏನು ವಿಹಿತ ಕರ್ಮಗಳಂತ ಹೇಳಿರಲ್ಲ. ನಿಷೇಧ ಕರ್ಮ ಅಂದ್ರೆ ಇಂಥದ್ದು ಮಾಡಬಾರದು, ಪ್ರಾಣ ಹೋದ್ರು ಮಾಡಬೇಡ, ಎಲ್ಲಿ ಇಂಥದ್ದನ್ನು ಮಾಡಬೇಕಂದ್ರಲ್ಲ, ಪ್ರಾಣ ಹೋದ್ರು ಇದು ಬಿಡಬೇಡ. ಹಂಗಾದ್ರೆ ಹೋಗ್ತದೆ, ಹಿಂಗಾದ್ರೆ ಹೋಗ್ತದಲ್ಲಪ್ಪ. ಸಂಸ್ಕಾರಕ್ಕನ ಒಳ್ಳೇದು ಮಾಡ್ಕೊಂಡು ಹೋಗ್ತಿದ್ದು, ಹಿಂಗೆ ಕುಟಿಗೆ ಅಂತ ಕುಂತು ಇದೇ ಜಗತ್ತಿದ್ದು ಹುಚ್ಚಾಗ. ಇದು ಬಸ್ಸಲ್ಲಿ ಬಿದ್ದು ಒದ್ದಾಡ್ದಂಗೆ ಆದಿದು. ಕೆಟ್ಟು ಒಳ್ಳೇದು ಮಾತ್ರ ತೀರ್ತಿದ್ದಂಗೆ ಅದು. ಮತ್ತೆ ಸಂಸ್ಕಾರ ಪ್ರಕಾರ ಭೂಮಿಯ ಒಂದು ಗಿಡದ ಸಂಸ್ಕಾರದಿಂದನೇ ನಮಗೆ ಉದಾಹರಣೆ ಸಿಗ್ತಾವ. ಸ್ವಲ್ಪ ಕಣ್ಣು ಬಿಚ್ಚಿ ನೋಡ್ಬೇಕು, ಮನ ಸ್ವಲ್ಪ ಅಗಲ ಮಾಡಬೇಕು. ನಾವು ಸಂಕೋಚ ಭಾವನೆಯಿಂದ ಮಾಡಿದ್ರೆ ಶಾಸ್ತ್ರ ಅನುಭವ ಹುಟ್ಟಂಗಿಲ್ಲ. ವಿಶಾಲ ಭಾವಕ್ಕೆ ಹೋಗ್ಬೇಕು ಮನಸ್ಸು, ಅವಾಗ ತಾವೇ ಹುಟ್ಟತಾವ. ಏನು ಬಾಯಿ ತೋಡಿದ ಮೇಲೆ ದಿವಸ ಆದ್ರೆ ಇನ್ನೊಂದು ಬಾಯಿಯಿಂದ ನೀರು ಬಿಡ್ತಾಳೆ. ನಾವು ತೋಡಿದ ಬಾಯಿ ನೀರು ಬರ್ತಾವಿಲ್ಲ, ಎಷ್ಟು ದಿವಸ ಎಷ್ಟನ ಒಡಿ ಬರ್ತಾವ ನೀರು. ಇನ್ನೊಂದು ಬಾಯಿಯಿಂದ ಅದ್ರಾಗ ಹಾಕಿ ಆ ಬಾಯಿಯಿಂದ ನೀರು ತೆಗೋದಿಲ್ಲ, ತಾನೇ ಉತ್ಪತ್ತಿ ಆಗ್ತದೆ. ಯಾಕ? ವಿಶಾಲ ಆದಾಗ. ಹಾಗಾಗಿ ಮಹಾತ್ಮರು ಒಂದು ಕಡೆ ಹೇಳ್ತಾರೆ, ತಿಳಿಯಾದ ಸಿಹಿ ನೀರು ಒಂದೇ, ಈಚಲವನ್ನು ಆಶ್ರಯಿಸಿ ಹೆಂಡವಾಯಿತು, ತೆಂಗನ್ನು ಆಶ್ರಯಿಸಿ ತಿಳಿನೀರಾಯಿತಯ್ಯ. ಅನುಭವ ಆದಿಲ್ಲ? ಆಳದಲ್ಲಿ ಈಚಲು ಗಿಡ ಅವ, ಆ ಈಚಲು ಗಿಡದಾಗ ಮಳೆ ನೀರು ಆ ಗಿಡದಲ್ಲಿ ಸೇರ್ಪಡೆ ಆಗಿ ಅದು ಏನು ಹೆಂಡಾಗ್ತದಿಲ್ಲ ಮುಂಜಾನೆ ದಟ್ಟಿಗೆ, ಅದು ಯಾವುದಕ್ಕೆ ಕಾರಣ ಆಯಿತು? ರೋಗಕ್ಕೆ ಕಾರಣ ಆಯ್ತು ನೋಡ್ರಿ. ಅದೇ ನೀರಲ್ಲ, ಅದ್ರ ನೀರಾವ, ಏನು ಬೆಲ್ಲ ಅದಾದ್ರೆ ನೀರಾವ. ಅದೇ ನೀರು ತೆಂಗಿನ ಗಿಡವನ್ನು ಆಶ್ರಯಿಸಿ ತಿಳಿ ನೀರಾಯ್ತಲ್ಲ,
ಇದು ಯಾವುದಕ್ಕೆ ಉಪಯೋಗ ಆಯಿತು? ರೋಗ ನಿರೋಧಕ ಸಾಧನ ಆಯ್ತು ನೋಡಿ. ರೋಗ ಬಂದವ್ರಿಗೆ ಎಳ್ನೀರು ಕೊಡ್ರ ಅಂತಾರಲ್ಲ, ಅದೇ ನೀರು ಕೊಡ್ರ ಅಂತ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಅದು ಕೆಟ್ಟದ ಅಂತದ್ದು, ಅದು ದೇಹವನ್ನು ಹಾಳು ಮಾಡ್ತದ, ಕೆಟ್ಟದದ. ಅದಕ್ಕೆ ಅದನ್ನು ಮುಟ್ಟಬೇಡ, ಇದನ್ನ ಬಿಡಬೇಡ ಅಂತ ಹೇಳಿದ್ರು. ಹಾಗಾಗಿ ನಾವು ಮುಂದಿನ ಜನ್ಮಕ್ಕೆ ಸಂಸ್ಕಾರ ಮಾಡಿಕೊಳ್ಳಬೇಕಾದ್ರೆ ಈಗ ಮಾಡಿದ್ದು ನಿಷ್ಫಲ ಆಗದಂತ ತಲೆಗೆ ಯಾರಿಗಾನ ಇದ್ರೆ ತಲೆಯಿಂದ ದೂರ ಹಾಕ್ರಿ, ತಲೆಯಿಂದ ಕಿತ್ತು ಹಾಕೋದು. ಯಾಕಂದ್ರೆ ತಲೆಗೆ ಇದ್ದವ್ರಿಗೆ ಹೇಳಕತ್ತಿ ನಾನು, ತಲೆಗೆ ಯಾರಿಗೆ ಆದ ಇದ್ದವರು ತಲೆಯಿಂದ ಕಿತ್ತು ಹಾಕ್ರಿ. ನಮ್ಮ ತಲೆಗೆ ಇಲ್ಲಂದ್ರೆ ಪ್ರಶ್ನೆನೇ ಇಲ್ಲ ಅಂತ. ಅದನ್ನ ಯಾಕೆ ಪ್ರಶ್ನೆ? ಅದಕ್ಕಾಗಿ ಇಲ್ಲಿ ಏನು ಹೇಳಿದ್ರು ಮಹಾತ್ಮರು? ಮಾಡು ಅಂದ್ರು. ಮಾಡು ಅಂದಾರ. ನೋಡು ಅನ್ನುವ ಶಬ್ದಕ್ಕ ಮಾಡು ಅನ್ನುವ ಶಬ್ದಕ್ಕ ವ್ಯತ್ಯಾಸ. ಯಾಕಂದ್ರೆ ನೋಡೋದು ಮಾಡೋದಿಲ್ಲ, ಮಾಡೋದು ನೋಡೋದಿಲ್ಲ. ಬರೋದೇ ಅದು. ಮತ್ತೆ ಒಮ್ಮೆಲೆ ಮಾಯನೆ ಮೀರಿ ಆ ಕಡೆ ಹೋಗ್ಬೇಕು, ಆ ಕೈಲಾಸಕ್ಕೆ ಹೋಗಿ ಅಲ್ಲಿ ಪರಮಾತ್ಮ ಜೊತೆ ಕೈ ಆಡಿಸಿ ಮತ್ತೆ ಮುಕ್ತನಾಗ್ಬೇಕಂದ್ರೆ ಸಾಮಾನ್ಯ ಇರಂಗಿಲ್ಲ. ಅಸಾಮಾನ್ಯ ಕೆಲಸ ಅಂತ, ಅಸಾಮಾನ್ಯ ಕೆಲಸ ಅದ. ಅದಕ್ಕೆ ಇಲ್ಲಿ ಏನು ಮಾಡೋದಂದ್ರೆ, ಯಾವುದನ್ನ ಮುಂದಿನ ಜನ್ಮದಕ್ಕ ಸಂಸ್ಕಾರಕ್ಕೆ ಕಾರಣ ಆಗ್ತದ, ನನ್ನ ಏಳಿಗೆ ಆಗ್ತದ, ನನ್ನ ಉದ್ಧಾರ ಕಲ್ಯಾಣ ಆಗ್ತದ, ನನ್ನ ದುಃಖ ನಿವೃತ್ತಿಯಾಗಿ ಸುಖವಾಗಿ ಇರ್ತೀನಿ ಅಂತ ಗೊತ್ತಾಗ್ಯದಲ್ಲ, ಅದನ್ನ ಮಾಡೋದನ್ನ ನೋಡಿಕ್ಯಾಂತ ಬಾಯಲ್ಲಿ ಹೇಳಿಕ್ಯಾಂತ ಕುಂದ್ರಬೇಡ. ನೀನೇನು ಮಾಡಿ ಹೇಳಂತಾರ ಅವ್ರು. ಈ ಮಾಡಿದವ್ರು ಬರ್ತದ, ಮಾಡಿದವ್ರಿಗೆ ನೋಡಿದವ್ರಿಗೆ ಮಾತಾಡೋರಿಗೆ ಬರ್ತದೆ. ಏನು ಮಾಡಬೇಕಲ್ಲ, ಇಲ್ಲಂದ್ರೆ ಏನಾಗ್ತದಂದ್ರೆ ಅದು ಪ್ರಯೋಜನ ಕೊಡಂಗಿಲ್ಲ, ಫಲನು ಕೊಡಂಗಿಲ್ಲ. ಮುಂದಕ್ಕೆ ಮತ್ತೆ ಅದೇ ಇಡ್ಲಿ ಗಂಟೆ, ಮತ್ತೆ ಇಡ್ಲಿನೇ. ಕೆಲವು ಮಂದಿ ಭೂಮಿ ತೋಡ್ತಾರ, ಧನ ಅದಂತ ಹೇಳ್ತಾರ, ಅಲ್ಲಿ ಇಡ್ಲಿ ಸಿಗ್ತಾವ. ಕೆಲವು ಮಂದಿಗೆ ಇಡ್ಲಿ ಅಂತ ಹೇಳ್ತಾವ, ಬಂಗಾರ ನಾಣ್ಯ ಸಿಗ್ತಾವ. ಆಗಿವಲ್ಲ, ಯಾಕದೋಪ? ಕಾರಣ ಏನಂದ್ರೆ ಅಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥ ಬೇರೆ ಯಾರು ಅವರು? ಅವ್ರ ವ್ಯವಸ್ಥೆ ನಿನಗೇನು ವ್ಯವಸ್ಥೆ ಮಾಡಬೇಕು ಅದು. ಈಗ ನಾವು ಮಾಡಲಿಲ್ಲ, ನೋಡಿದ್ರೆ ಸಾಕ್ರಿ. ಕೇಳ್ತೀವಲ್ಲ ಕೆಲವು ಸಲ, ಇಲ್ಲೇನೋ ಯಾರನ್ನ ತೀರ್ಥಯಾತ್ರೆ ಕ್ಷೇತ್ರಕ್ಕೆ ಹೋಗಿ ಬಂದ ತಕ್ಷಣ ಮೊದ್ಲು ಹೇಳೋದನ್ನ ಕಲ್ತ್ಬಿಟ್ಟಿವಿ ನಾವು. ನೀವು ನಮ್ಮ ಕೈಲಿ ಆಗದ ಪರವಾಗಿಲ್ಲ, ನಾವು ನೋಡೋದು ಪರವಾಗಿಲ್ಲ, ನೀವು ನೋಡಿ ಬಂದ್ರಿ, ಮಾಡಿ ಬಂದ್ರಿ, ನಿಮ್ಮನ್ನು ನೋಡಿದ್ರೆ ನಿಮ್ಮ ಪುಣ್ಯ ನಮಗೆ ಬರ್ತಂತಿ. ಬರ್ತದ? ಬರೋದಿಲ್ಲ ಅಂತ. ಅದನ್ನ ಹೇಳಿದ್ದು ರೂಪಕ ಮಾಡಿ ಹೇಳಿದ ಮಾತದ್ದು, ರೋಚಕ ವಾಕ್ಯದಿಂದ ಹೇಳಿದ್ದು. ನಿಜವಾಗಿ ವಿಚಾರ ಮಾಡಿ ಬರೋದು. ನಾನು ನಿನ್ನೆ ಯಾರಿಗೆ ಹೇಳ್ತಿದ್ದೆ ಒಂದು ಮಾತು. ಈಗ ಸಾಮಾನ್ಯವಾಗಿ ಸಿನಿಮಾದಲ್ಲಿ, ಟಿವಿಯಲ್ಲಿ ಮುಂಜಾನೆ ಅಥವಾ ಸಾಯಂಕಾಲ ಬೆಳಗ್ಗೆ ಸ್ವಲ್ಪ ಒಂದು ಅರ್ಧ ಗಂಟೆ ತಾಸು ಯೋಗ ಕ್ಲಾಸ್ ನಡೀತವೆ, ಯೋಗಾಸನ ಅಂತ. ನೋಡಿರಿ ನೀವು, ಯೋಗ ಕ್ಲಾಸ್ ನಡೆದ ಅವರು ಯೋಗವನ್ನು ಮಾಡುವಾಗ ಯೋಗ ಮುದ್ರೆಯಲ್ಲಿ ಅನಂತ ರೀತಿ ಆಸನಗಳನ್ನು ಹಾಕಿ ಆ ಒಂದು ಸಾಕಷ್ಟು ಪ್ರಯತ್ನವನ್ನು ಸಾಧನೆಯನ್ನು ಮಾಡ್ತಾರೆ. ಯೋಗ ಮಾಡಬೇಕಾದ್ರೆ ಅಲ್ಲಿ ಇಂದ್ರಿಯಾದಿಗಳನ್ನ ನಿಗ್ರಹ ಮಾಡ್ತಾರ, ಮನಸ್ತಾರ, ದಣಿಸ್ತಾರ. ಆ ಯೋಗ ಮಾಡುವ ಸಂದರ್ಭದಲ್ಲಿ ನಾವು ಟಿವಿ ಹಚ್ಚೀವಿ, ಯೋಗ ಮಾಡೋದು ನೋಡ್ತೀವಿ. ಇಲ್ಲಿ ಗೋಡಂಬಿ, ದ್ರಾಕ್ಷಿ ಅಥವಾ ಚಲೋದು ಉತ್ತಪ್ಪ, ಏನು ದೋಸೆ ಊಟ ಮಾಡ್ಕ್ಯಾಂತ ತಿನ್ಕಾಂತ ನೋಡಕತ್ತೀವಿ. ಅಲ್ಲಿ ನೋಡಿದ್ರೆ ನಿನಗೆ ಯೋಗ ಮಾಡಿ ಲಾಭ ಆಯ್ತೇನು? ಮತ್ತೆ ಇಲ್ಲಿ ಅಂತೀವಲ್ಲ, ಮಾಡಿದವ್ರನ್ನ ನೋಡಿ ಸಾಕಪ್ಪ ಅಂತೀವಲ್ರಿ. ಗದ್ಲ ಅದ.
ಅಲ್ಲಿ ಮಾಡಿದರೆ ನಿನ್ನ ಕೈ ಆಡಿಸಿದ್ದೆ, ಕಾಲು ಆಡಿಸಿದ್ದೆ, ವ್ಯಾಯಾಮ ಮಾಡಿದ್ದೆ, ಆಸನ ಹಾಕಿದ್ದೆ, ಪ್ರಾಣಾಯಾಮ ಮಾಡಿದ್ದೆ, ಪ್ರತ್ಯಾಹಾರ ಮಾಡಿದ್ದೆ, ಧ್ಯಾನ ಧಾರಣ ಏನು ಮಾಡಿದೆ, ಮಾಡೋದನ್ನು ನೋಡಿದಿ. ನೀನು ಇಲ್ಲಿ ಊಟ ಮಾಡಿದೆ, ಸೀದಾ ದವಾಖಾನೆಗೆ ಹೋದಿ. ಯಾಕ್ರಿ ಡಾಕ್ಟ್ರ್ ಕೇಳ್ತಾರೆ ಯೋಗ ಏನು ಮಾಡೋದಿಲ್ಲ, ಇಲ್ಲರಿ ಯೋಗ ಮಾಡೋದು ನೋಡಿ ನಂದ ಅವನು. ಅಲ್ಲೋ ನೋಡೋದಲ್ಲ, ನೀ ಏನೋ ಮಾಡಿದ್ದೇನಂದ. ಇಲ್ರಿ ನಾವು ಮಾಡಿಲ್ಲ ಅಂದ. ತಮ್ಮ ನೋಡಿದ್ರೆ ಶರೀರಕ್ಕೆ ಆರೋಗ್ಯ ಆಗೋದಲ್ಲ, ಶರೀರ ಆರೋಗ್ಯ ಇರ್ಬೇಕಾದ್ರೆ ನೀನು ಯೋಗ ಮಾಡ್ಬೇಕಂದ. ಆವಾಗ ತಲೆಗೆ ಬಂತು ನೋಡ್ರಿ. ಅಂದಾಗ ಇಲ್ಲಿ ಮಹಾತ್ಮರು ಹೇಳ್ಯಾರಲ್ಲ, ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನು ಮಾಡು ಅಂದ್ರು. ಮತ್ತೆ ಪುಣ್ಯ ಮಾಡಿದವ್ರನ್ನ ನೋಡಿದ್ರೆ ಪುಣ್ಯ ಬರ್ತದಂದ್ರೆ ಇವೆಲ್ಲ ಒಪ್ಬೇಕಾತ್ ನೋಡು. ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರೆ ಪುಣ್ಯ ಯಾರಿಗೋಸ್ಕರ ಮಾಡ್ತಿದ್ದಿ? ನಿನಗೋಸ್ಕರವಾಗಿ ಮಾಡುವುದಿದ್ರೆ ಮಾಡು, ಅನ್ಯರಿಗೋಸ್ಕರವಾಗಿ ನೀನು ಪುಣ್ಯ ಮಾಡೋ ಅವಶ್ಯಕತೆ ಇಲ್ಲ. ನಿನಗೆ ಬೇಕಾದ್ರೆ ನೀ ಮಾಡು. ತಾತ ಹೇಳಿದ ಮಾತು ಕೇಳಿರಿ, ಪುಣ್ಯ ಒಬ್ಬತ್ತು ಹೇಳಿದ್ನಂತ, ನಾವು ಕೇಳಿದ್ರೆ ಮಾಡ್ತಿದ್ದೀವ್ರಿ, ಕೇಳಿಲ್ಲ ಅದಕ್ಕೆ ನಾವು ಮಾಡಂಗಿಲ್ಲ, ಕೊಟ್ಟಿಲ್ಲ ಅಂತ. ಈ ಬೋಳಿ ಮಗ ತನಗೆ ಪುಣ್ಯ ಬರೋ ಸಲುವಾಗಿ ನಾವು ಕೇಳ್ಬೇಕಂತ. ಯಾರಿಗೆ ಪುಣ್ಯ ಬರೋ ಸಲುವಾಗಿ? ಕೊಟ್ಟದ್ದು ತನಗೆ ಅಂತ ಅದಲ್ಲ, ಅದಕ್ಕೆ ಶರಗಳವ. ಕೊಟ್ಟದ್ದು ತನಗೆ ಪುಣ್ಯ ಬರ್ತದಂದ್ರೆ ಆತಗೆ ಪುಣ್ಯ ಬರೋ ಸಲುವಾಗಿ ನಾವ್ಯಾಕೆ ಕೇಳಬೇಕು? ವಿಚಾರ ಮಾಡ್ರಿ. ಬೋಳಿ ಮಗನೇ ಅಂತಿದ್ರು ಅವರು. ನಿನಗೆ ಬೇಕಿದ್ರೆ ನೀನು ಮಾಡು, ಇದ್ದಿಲ್ಲ ಹಂಗೆ ಸಾಯಿ, ನಮಗೇನು ಮಾಡೋದು? ಓಸ ನೆನ್ಬಿಡ್ಬೇಕು. ನೆನ್ಪು ಮಾಡಿದಾಗ ಹೋದಂದ್ರೆ ಹಂಗ ಮುಂದೆ ಮಾತಾಡ್ಬೇಕು. ನೀವು ಭಾಳ ವರ್ಷ ಕೇಳಿದವರು. ಹಾಗಾಗಿ ಅಹಂಕಾರವು ಸಂಸ್ಕಾರ ಸಹಿತವಾಗಿ ಬರುತ್ತದೆ. ಇದು ಬಹಳ ಮುಖ್ಯವಾದ ಸೂತ್ರ. ಹಾಗಾಗಿ ಆ ಅಹಂಕಾರ ಸಂಸ್ಕಾರದ ಮಂತಲ್ಲ, ಅಲ್ಲಿ ಅಹಂಕಾರ ಉಪಾದಿಯಿಂದ ಕೂಡಿರುವ ಜೀವನು ಇಲ್ಲೇನು ಮಾಡಿದ? ಅಹಂಕಾರದಿಂದ ಕೂಡಿದ ನೋಡಿಲ್ಲಿ. ಅಲ್ಲೇನಾಗಿದ್ದ? ನಿದ್ರಾವಸ್ಥೆಯಲ್ಲಿ ಅವನ ಸಾಮೀಪ್ಯದಲ್ಲಿದ್ದ. ಉಪಾಧಿ ರಹಿತನಾಗಿದ್ದ, ಉಪಾಧಿ ಸಹಿತನ ನೋಡಿ. ಕೂಡಿದ ತಕ್ಷಣ ಏನಾಯ್ತು? ಉಪಾಧಿಯಲ್ಲಿರುವ ಅಹಂಕಾರ ಲಯವಾದ್ದರಿಂದ ಅವನ ಮುಂದೆ ಏನಾಯಿತು ಅಂದರೆ ಅನಂತ ರೀತಿ ತೋರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅವರಿಂದ ಸಂಸ್ಕಾರ ಮಾಡಿಕೊಂಡದಕ್ಕೆ ಈ ಜನ್ಮದಲ್ಲಿ ನಮ್ಮ ಕಣ್ಣೆದುರಿಗೆ ಆಗಿ ಹೋದಂಥ ಎಷ್ಟೋ ಜನ ಪುಣ್ಯಾತ್ಮ ಮಹಾತ್ಮರನ್ನು ಸ್ಮರಿಸ್ಬೇಕು ನಾವು. ಶಿವಪ್ರತಾಪ್ ಸ್ವಾಮಿ ಹೇಳಿದ ಸಾಮಾನ್ಯರೆಲ್ಲ, ಗುರುನಾಥಾರೂಢರು, ಅಥವಾ ಇನ್ನೂ ಅನೇಕ ಸಂಪ್ರದಾಯದಲ್ಲಿ ಆಗಿ ಹೋದಂಥ ಮಹಾತ್ಮರು ಭಾಳಷ್ಟು ಜನರ ಒಬ್ಬರು ಇಬ್ಬರು ಅಂತ ಅರ್ಥ ಮಾಡಬಾರ್ದು. ಬರೀ ಆರೂಢ ಸಂಪ್ರದಾಯದಲ್ಲಿ ಅಷ್ಟೇ ಅಂತ ಅನ್ನಂಗಿಲ್ಲ. ಎಲ್ಲ ಸಂಪ್ರದಾಯದಲ್ಲಿ ಆಗಿ ಹೋದಂಥ ಎಷ್ಟೋ ಮಹಾತ್ಮರು ಹುಟ್ಟಿ ವರಜಾಗರ, ವರ ಸ್ವಪ್ನ, ವರ ಸುಷುಪ್ತಿ, ತೂರ್ಯಾತೀತ ಅವಸ್ಥೆಯನ್ನು ಪಡ್ಕೊಂಡ್ರಿಲ್ಲ. ಮತ್ತೆ ಅವ್ರು ಯಾಕೆ ಪಡ್ಕೊಂಡ್ರು, ನಾವು ಯಾಕೆ ಪಡೆಯಕ್ಕಾಗಲ್ಲ ಅಂದ್ರೆ ನಮ್ಮ ಸಂಸ್ಕಾರ ಇಲ್ಲಲ್ಲ. ನಮಗೆ ಆ ಸಂಸ್ಕಾರ ಸಾಧನೆ ಇತ್ತು ಅಂದ್ರೆ ಮುಂದೆ ಅದು ಬೀಜ ಆಗ್ತದೆ. ಅದಕ್ಕೆ ಹಿಂದಿಂದು ಈಗ ಮಾಡಿದ್ದು ಮುಂದಲ್ಲ. ಅದಕ್ಕೆ ಮಹಾತ್ಮ ಹೇಳ್ತಾರೆ, ನಿಜದವಪ್ಪ ಅಂದ್ರೆ ಅದರಲ್ಲಿ ಜೀವ ನೆನೆಸಿದ ತಿಚ್ಚು ತನ್ನ ನಿಜಪದವಪ್ಪ ತೂರ್ಯನೋಳು ಅಡಗಿ ನೆನೆಸಿ ತೋರ್ಪದು ಸುಷುಪ್ತಿಯನ್ನು ಅರಿವುದು ಇಂತು. ಈ ಅಹಂಕಾರ ಏನಾಯಿತು ಅಂದರೆ ಲಯ ಆಗದ ನಿದ್ರೆಯಲ್ಲಿ ಅದರಲ್ಲಿರುವ ಪ್ರತಿಬಿಂಬ ರೂಪ ಜೀವ ಚೈತನ್ಯ ನಾನಿಲ್ಲ.
ಆ ಚೈತನ್ಯಕ್ಕೆ ಬಿಂಬ ಯಾವುದು? ಪ್ರತಿಬಿಂಬಕ್ಕೆ ಬಿಂಬವಾದ ಮುಖ. ಜೀವಾತ್ಮ ಪ್ರತಿಬಿಂಬ ಆದರೆ ಅವನಿಗೆ ಬಿಂಬ ರೂಪ ಪರಮಾತ್ಮ. ಆ ಪರಮಾತ್ಮ ಸಾಕ್ಷಿ ಕೂಟಸ್ಥ ತೂರ್ಯಾತ್ಮನಲ್ಲಿ ಅಡಗುತ್ತಾನ ಅವನು. ಯಾರು? ಆ ಬಿಂಬರೂಪ ಜೀವ. ಅಡಗಿತೋ ಏನು ಎಂಬಂತೆ ತೋರುತ್ತಿರುತ್ತದೆ. ಅಲ್ಲೇನು ಬರೀ ಆನಂದ. ಕನ್ನಡಿಯಲ್ಲಿ ನಮ್ಮ ಮುಖದ ಪ್ರತಿಬಿಂಬವು ಕಾಣಿಸುತ್ತಿರುತ್ತದೆ. ಪ್ರತಿಬಿಂಬ ಮುಖಕ್ಕೆ ಉಪಾಧಿಯಾದ ಕನ್ನಡಿಯು ಒಡೆದೊಡನೆ ತನಗೆ ಕಾರಣವಾದ ಮುಖ ಎಲ್ಲಿತ್ತೀಗ ಕಾರಣವಾದ ತನ್ನ ಪ್ರತಿಬಿಂಬದಲ್ಲಿ ಲಯ ಆಯ್ತಿಲ್ಲ. ಕನ್ನಡಿಯಲ್ಲಿ ಲಯ ಆಯಿತು. ಕನ್ನಡಿ ಒಡೆದಾಗ ಮಣ್ಣಿನಲ್ಲಿ ಆಗ್ತದೆ, ಹೌದಿಲ್ಲ? ಬಿಂಬ ಮಣ್ಣಿನಾಗ ಲಯ ಆಯ್ತೇನದು. ಪ್ರತಿಬಿಂಬ ಬಿಂಬದಲ್ಲಿ ಲಯ ಆಯಿತು, ಕನ್ನಡಿ ಮಣ್ಣಿನಲ್ಲಿ ಲಯ ಆಯಿತು. ಎಲ್ಲಿಗೆ ಹೋಗ್ಯವ? ಎರಡು ಎಲ್ಲಿಗೆ ಹೋಗ್ಯವ? ಎಲ್ಲಿಗೆ ಹೋಗಿಲ್ಲ, ಬಂದಿಲ್ಲ ಅವು. ಅದ್ರಾಗೆ ದೇಹ ಆದರೂ ಕೂಡ ಎಲ್ಲಿಂದ ಹುಟ್ಟವ, ಅದ್ರಾಗ ಅವು ಭೂತಗಳು ಲಯ ಆಗ್ತಾವ. ಜೀವಾತ್ಮ ಎಲ್ಲಿಂದ ಕಾರಣ ಆಗ್ಯಾನ, ಕಾರಣದಲ್ಲಿ ಅವನು ಲಯ ಆಗ್ತಾನ. ಯಾವುದಕ್ಕದು ನಾಶ? ಯಾವುದಕ್ಕೂ ನಾಶನೇ ಇಲ್ಲ. ಸುಮ್ಮನೆ ನಾವು ಅಳದೊಂದೇ ಖರೆ ಆಗಿದ್ದೀವಿ. ವಿಚಾರ ಮಾಡಿದ್ರೆ ನಾಶನೇ ಇಲ್ಲ. ಹೀಗೆ ಪ್ರತಿಬಿಂಬ ಮುಖವು ತೋರುವ ಅಡಗುವ ಈ ವ್ಯವಹಾರವು ಎದರಿಂದ ಆಯ್ತಪ್ಪ ನಿನಗ? ಉಪಾಧಿ ಅಂದ ಕನ್ನಡದಿಂದ ಆಯ್ತಿಲ್ಲ. ಕನ್ನಡ ಮುಖ ನೋಡು, ಕಂಡಿ ಚೀಲ ಮುಚ್ಚಿಡು ಇಲ್ಲ, ಮತ್ತೆ ತೆಗಿ ತೋರ್ತಾನ, ಮತ್ತೆ ಅಡಸು ಇಲ್ಲಂಗಾತ. ಅದೇ ರೀತಿಯಾಗಿ ಉಪಾಧಿ ಪ್ರತ್ಯಗಾತ್ಮನಲ್ಲಿ ತೋರಿ ಅಡಗುವನು ಜೀವನು ಕೂಡ ಪ್ರತಿಬಿಂಬ ರೂಪಾದ ಪ್ರತ್ಯಗಾತ್ಮಲ್ಲಿ ತೋರ್ತಾನ, ಅಡಗ್ತಾನ ನೋಡು. ಅಲ್ಲಿ ತೂರ್ಯಾತ್ ಅನ್ನೋ ಅವಸ್ಥೆಯಲ್ಲಿ ಅಡಗ್ತಾನ, ಮತ್ತೆ ಈ ಕಡೆ ತೋರ್ತಾನ ಉಪಾಧಿ. ಹಾಗಾಗಿ ನಿಜವಾಗಿ ತೋರುವುದು ಅಡಗಿತನಿಸಿ ಎಂದು ಹೇಳಿರುವುದು ಉಪಾಧಿ ಮೂಲಕವಾಗಿರುತ್ತದೆ ವಿನ ಸಹಜವಾದದ್ದಲ್ಲ. ಮುಖ ಅಡಗಿದೇನು ಉಪಾಧಿ ಮೂಲಕ ಅಡಗಿದಂಗಾಗ್ಯದ. ನೀನು ಮೈ ಮುಖ ಮೇಲೆ ಕೈ ಆಡಿಸಿ ಅದು ಇದ್ದೇ ಇಲ್ಲ. ನೀನು ಇದ್ದಿ ಅಂದರೆ ನೀನು ಅಡಗೋದಿಲ್ಲ ಅಂತ ಅರ್ಥ ಆಯ್ತಲ್ಲ. ಆದ್ದರಿಂದ ನಿಜವಾಗಿ ತೋರುವುದು ಅಡಗುವುದು ಇಲ್ಲವೆಂಬ ತಾತ್ಪರ್ಯ ಕೆತ್ತಿಬಿಟ್ರು ನೋಡು. ಏನೋ ಸಾಯೋದಿಲ್ಲ ಮತ್ತೆ ಹುಟ್ಟೋದಿಲ್ಲ ಅಂತ ಎರಡೂ ಇಲ್ಲ. ಹೀಗೆ ಜೀವನು ಬಿಂಬರೂಪ ಸಾಕ್ಷಿ ರೂಪದಿಂದ ಇದ್ದುಕೊಂಡು ಏನು ಮಾಡ್ತಾನ? ನಿದ್ರೆಯನ್ನು ತಿಳಿತಾನ ನೋಡೋ. ನಿದ್ದೆ ತಿಳಿತಾನ. ಕಾರಣ ಯಾವುದೆಲ್ಲ ತಿಳಿಯೋ ನಾವೇ ನೋಡಿ. ಬಿಂಬರೂಪ ಸಾಕ್ಷಿ ರೂಪದಿಂದ ಇದ್ದುಕೊಂಡು ಜೀವ ಇದ್ದೇ ನಾವು ಸಾಯವನೆಲ್ಲ. ಜೀವ ಸಾಯುವನೇ ಅಲ್ಲ. ಪರಮಾತ್ಮ ಅಂತಂದ ಜೀವಾತ್ಮ ಅಂತ ಹೇಳಿ ಆ ಪರಮಾತ್ಮನ ಜೀವಾತ್ಮಂದಾಗ ಪರಮಾತ್ಮನ ಬಿಡ್ಬೇಕು, ಜೀವಾತ್ಮ ಸಾಯಂಗಿಲ್ಲ ಅಂತ ಹೇಳ್ಬೇಕು ಅಷ್ಟೇ. ಪರಮಾತ್ಮ ಸಾವಿಲ್ಲ ಅಂತ ಹೇಳೋ ಅವಶ್ಯಕತೆ ಏನದ? ಜೀವನ ನಿಜವಾದ ಗೊತ್ತಿಲ್ಲದಕ್ಕೆ ಪರಮಾತ್ಮ ಅಂತ ಹೇಳ್ಕಂತ ಬಂದ್ರು, ಹೌದಾ ಇಲ್ಲ? ಅವನ ರೂಪನೇ ನಾನಂತಂದ್ಮೇಲೆ ನೀರಿಗಿಲ್ಲ ಅಂತ ಹೇಳ್ಬೇಕಾಗಿದೆ. ಇಲ್ಲಿ ಸಾವಿಲ್ಲಲ್ಲ ನಮ್ಗೆ. ಹಾಗಾಗಿ ಈ ನಿದ್ರೆಯನ್ನ ಅರಿಯುತ್ತಿರುತ್ತಾನೆ, ತಿಳಿಯುತ್ತಾನೆ ಅಂತ ಹೇಳಿದ್ರು. ಇಲ್ಲಿ 4 ನುಡಿ ಆಗ್ಯದ. ಪಾಪ ಇವತ್ತೆಲ್ಲ ಬೆಳಗ್ಗೆಲಿಂದ ಭಾಳ ದನ್ಕಂಡ್ರಿ. ಒಂದು ವಿಚಾರ ಮಾಡ್ರಿ, ಇದು ಗುರು ಕಾರ್ಯ ಅನ್ನುವಂಥದ್ದು ಈ ಒಂದು ಬಹಳ ದೊಡ್ಡ ಅಮೋಘವಾದ ಕಾರ್ಯ. ನಿಮ್ಗೆ ಅನುಭವ ಆಗಿರ್ಬೇಕು. ಬೆಳಗ್ಗೆ ಒಂದು ದಿನ ಹೋಗಿ ಬರೋರೊಳಗಾಗಿ ಎಷ್ಟೆಷ್ಟು ತೊಂದರೆ ಆಗ್ತಂತ.
ಅದು ಸುಮಾರು ವರ್ಷಗಳ ಪರ್ಯಂತರ ಆ ಕಾರ್ಯ ಮಾಡೋರಿಗೆ ಹೆಂಗಾಗೋ ಲೆಕ್ಕ ಹಾಕ್ರಿ, ಸುಮ್ಮನೆ ವಿಚಾರ ಮಾಡೋದು. ಆದರೂ ಕೂಡ ಜನ್ಮ ಜನ್ಮಾಂತರವಾಗಿ ಅನಿತ್ಯವಾದ ಕಾರ್ಯಕ್ಕೆ ದೇಹವನ್ನು ಸವಸಿ ಧೂಳ ಮಾಡಿಕೊಂಡು ಪಾಪ ಕಟ್ಕೊಂಡಿವಿ. ಒಳ್ಳೆಯ ಕಾರ್ಯಕ್ಕಾದ್ರೆ ಯಾಕೆ ಇದನ್ನು ಸೋಸಬಾರ್ದು ಅಂತ ಒಂದು ಛಲ ಬರಬೇಕು, ಆ ಭಾವ ಬರಬೇಕು. ಅಂದಾಗ ಇದನ್ನು ಮುಂದುವರ್ಸಕ್ಕೆ ಬರ್ತದೆ. ಇಲ್ಲಾಂದರೆ ಇದಾಗೋದಿಲ್ಲ, ಅನುಕೂಲ ಸಿಂಧ ಆಗ್ತದೆ. ನಮ್ಗೆ ಅನುಕೂಲ ಆದಾಗ ನಡೆಯಪ್ಪ ಅದೇನು ದೊಡ್ಡಾಗದನು, ಅನನುಕೂಲ ಆದಾಗ ಅದು ಆಗಲಾರ್ದನದು. ಹಾಗಾಗಿ ಗುರು ಕಾರ್ಯ ಈಗ ಯಾಕೆ ಇವತ್ತು ಅಲ್ಲಿ ಕುಂತಾಗ ಮಾತಾಡಿದಲ್ಲ, ಯಾಕೆ ಸರಳ ಆಗ್ಯದ ಅಂದರೆ ಗುರುಗಳು ಯಾವಾಗ ಹೋದಾರಂತ ಶಿಷ್ಯರಾಗ್ಯದ, ಯಾವಾಗ ಬಿಟ್ಟವರಪ್ಪ ನಮ್ಮನ್ನ ಅಂತ ಅನ್ನೋ ಭಾವ ಗುರುಗಳಿಗೆ ಆಗ್ಯದ. ಯಾಕೆ ಹಿಂಗಾಗ್ತಂದ್ರೆ ಬಹಳ ದಿನ ಗುರುಗಳು ಇದ್ದಾಗ ಶಿಷ್ಯರದು ಬಣ್ಣ ಗೊತ್ತಾಗ್ತದೆ, ಶಿಷ್ಯರದು ಗೊತ್ತಾಗ್ತದೆ, ಗುರುಗಳದು ಗೊತ್ತಾಗ್ತದೆ. ಆ ಕಾರಣದಿಂದ ಯಾಕೆ ಮನಸ್ಸು ಹಿಂಗನ್ಸ ಯಾವಾಗ ಹೋದಾರಪ್ಪ ಅಂತ ಯಾಕೆ ಅನಿಸ್ತದ, ಬಿಗುವಾದಂತ ಅನಿಸ್ತದ. ಸರಳ ಅದಂದ್ರೆ ಮತ್ತೆ ಬೀಗರು ಬಿಜ್ಜರು ಸೊಸೆಯನ್ನ ಸರಿಯಪ್ಪ ಮಗನಿಗೆ ಹೆಣ್ಣು ತಗೊಂಡಿವಿ, ಆಕೆ ಇರಲಿ, ಆಕೆ ತಂಗಿನಾದ 3 ವರ್ಷ ಮನೆಗೆ ಇಟ್ಕೊಂತೀವಲ್ಲ, ಗುರುವಿನಕ್ಕಿಂತ ಆಕೆ ನಿಮಗೆ ಹಾಕಿಲ್ಲ, ಹೇಳ್ತಿ ತಂಗಿಯನ್ನು ಇಟ್ಕೊಂತೀವಿ, ಹೌದಾ? ಆಕೆ ಸಂಬಂಧ ನಿಮ್ಮನಿಗೆ ಸೊಸೆ ಸಂಬಂಧ, ಅದು ಕರ್ತವ್ಯ. ಅದು ಮತ್ತೆ ಅಷ್ಟು ಮುಲಾಜಿಲಿ ಕೆಲಸ ಮಾಡ್ತದ, ಗುರುವಿನ ಮುಲಾಜಿ ನೆನಪು ಮಾಡ್ರಿ. ಹಾಗಾಗಿ ಇದು ಬಹಳ ಕಠಿಣ ಮಾರ್ಗ ಆದಂತ ವೇದಗಳು ಹೇಳ್ಯಾರ. ಅದಕ್ಕಾಗಿ ಎಷ್ಟೇ ಚಂದ ಅವ್ರದ್ದೇ ಚಲೋ, ನಮ್ಮದೇ ಚಲೋ ಅಂತ ಹೋಗ್ಬೇಕು. ಏನಾದರೂ ಅಂತ ಸಂದರ್ಭ ಒದಗಿ ಬಂದಂದ್ರೆ ಇಲ್ಲಿ ನಾವು ನೀವು ಪುಣ್ಯಾತ್ಮರಂತ ಅರ್ಥ ಮಾಡಬೇಕು, ಅದನ್ನು ಮೌನದಿಂದ ಅನುಭವಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ವಿದ್ಯಾನಂದ ಮಹಾಸ್ವಾಮಿಗಳು ಇಲ್ಲಿ ಬಂದು ತಮ್ಮೆಲ್ಲರಿಗೂ ದರ್ಶನ ಸ್ಪರ್ಶನವನ್ನು ಮಾಡಿ ಮತ್ತು ಇಲ್ಲಿಂದ ಮುಂದೆ ರಾಯಚೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಅವ್ರನ್ನ ಬೀಳ್ಕೊಟ್ಟು ತಾವೆಲ್ಲರೂ ನಮ್ಮ ಯಾವ ಸನ್ನಿಧಿಯಲ್ಲಿ ಸಾಕ್ಷಿಗಳಾಗಿದ್ದು ಆ ಕಾರ್ಯದಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಕೂಡ ಸದ್ಗುರು ಸಿದ್ಧಾರೂಢ ಬಸವಾನಂದರು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳ್ರಿ. ಬೆಳಗುವೆ ಆರತಿಯ ಗುರುದೇವ ಸಿದ್ಧಾರೂಢ ದಯಾನಿಧಿ, ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ನರವಾರಕ್ಕೆ ನೀವರ ಪಂಚಾಕ್ಷರಿ ಮಂತ್ರವ ಬೋಧಿಸಿದೆ, ಗುರುವರ ಮಂತ್ರವ ಬೋಧಿಸಿದೆ. ನೆರೆಗೋರ ಕಾಲನ ಬಾಧೆಯ ಬಿಡಸಿ ಉಪಾಯವ ತೋರಿಸಿದೆ, ಗುರುವರ ಉಪಾಯವ ತೋರಿಸಿದೆ. ಗುರುದೇವ ಸಿದ್ಧಾರೂಢ ದಯಾನಿಧಿ, ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಉತ್ತಮರಿಗೆ ನಿಜ ತತ್ವಮಸಿ ಮಹಾವಾಕ್ಯವ ಬೋಧಿಸಿದೆ, ಗುರುವರ ವಾಕ್ಯವ ಬೋಧಿಸಿದೆ. ಮಿಥ್ಯಾ ಮಾಯೆಯ ನಾಶಿಸಿ ನಿಜ ಪದ ವಿತ್ತು ರಕ್ಷಿಸಿದೆ, ಗುರುವರ ನಿಜ ಪದ ವಿತ್ತು ರಕ್ಷಿಸಿದೆ. ಗುರುದೇವ ಸಿದ್ಧಾರೂಢ ದಯಾನಿಧಿ, ಬೆಳಗುವೆ ಆರತಿಯ ಬೆಳಗುವೆ ಆರತಿಯ ಸಂತತ ಬ್ರೂಲತ ಪುರಧೊಳನಂತ ಸೋ ಮೈಮೆಯ ತೋರಿಸಿದೆ, ಗುರುವರ ಮೈಮೆಯ ತೋರಿಸಿದೆ.
ಸಂತ ಮುಕುಟಮಣಿ ಶಾಂತ ಸಾಗರ ಸಂತತ ವಾಸಿಸಿದೆ ಗುರುವರ ಸಂತತ ವಾಸಿಸಿದೆ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಆನಂದ ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ